ಡಿವೈಎಸ್ಪಿ ಹಾಗೂ ಹೋರಾಟಗಾರರ ವಾಗ್ವಾದ ನಡೀತಾ ಇದೆ. ಕೈ ಮಿಲಾಯಿಸುವ ಹಂತಕ್ಕೆ ಬೈಲಹೊಂಗಲದಲ್ಲಿ ಚೆನ್ನಮ್ಮ ಸ್ಮಾರಕ ನಿರ್ಮಾಣದಲ್ಲಿ ಭ್ರಷ್ಟಾಚಾರ ಆರೋಪ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂತಹ ಕನ್ನಡಪರ ಹೋರಾಟಗಾರರು ಪ್ರೊಟೆಸ್ಟ್ ಸಂದರ್ಭದಲ್ಲಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಗೆ ಯತ್ನ ಮಾಡಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂತಹ ಕನ್ನಡಪರ ಹೋರಾಟಗಾರರು ಪ್ರೊಟೆಸ್ಟ್ ಸಂದರ್ಭದಲ್ಲಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ್ದಾರೆ. ಪೊಲೀಸರ ಮನವಿ ಧಿಕ್ಕರಿಸಿ ಮುನ್ನುಗ್ಗೋದಕ್ಕೆ ಹೋರಾಟಗಾರರು ಯತ್ನ ಕೂಡ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಹಾಗೆ ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಹೋರಾಟಗಾರರ ಆವಾಜ್ಗೆ ಸೆಡ್ ಹೊಡೆದಿದ್ದಾರೆ. ತಲಾಟ ನೂಕಾಟದ ಬಳಿಕ ಹೋರಾಟಗಾರರನ್ನ ಖಾಲಿ ಮಾಡಿಸಿದ್ದಾರೆ ಪೊಲೀಸರು. 3 ದಿನದ ಹಿಂದೆ ನಡೆದಂತಹ ಈ ಘಟನೆ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಯತ್ನ ಮಾಡ್ತಿದ್ದಾರೆ ಅಂತ ಹೋರಾಟಗಾರರು ಮಾಡ್ತಾ ಇದ್ದಾರೆ ಆರೋಪವನ್ನ. ಬೈಲಹೊಂಗಲದಲ್ಲಿ ಚೆನ್ನಮ್ಮ ಸ್ಮಾರಕ ನಿರ್ಮಾಣದಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ ಇದೀಗ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು ಕನ್ನಡಪರ ಹೋರಾಟಗಾರ. ಕನ್ನಡಪರ ಹೋರಾಟಗಾರರು ಮಾಡ್ತಾ ಇರುವಂತಹ ಹೋರಾಟ ತಾರಕಕ್ಕೇರ್ತಾ ಇದೆ. ಪೊಲೀಸರು ಮತ್ತೆ ಹೋರಾಟಗಾರರ ನಡುವೆ ಆಗ್ತಾ ಇರುವಂತಹ ವಾಗ್ವಾದದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕಡೆ ತಳ್ಳಾಟ ನೂಕಾಟಗಳು ಕೂಡ ಆಗಿದೆ. ಸೊ ಮಿತಿಮೀರಿ ಹೋಗುವಂತಹ ಪರಿಸ್ಥಿತಿ ಕೂಡ ಹೋಗಿ ತಲುಪ್ತಾ ಇರುವಂಥದ್ದು. ಬೈಲಹೊಂಗಲದ ಚೆನ್ನಮ್ಮ ಸ್ಮಾರಕ ನಿರ್ಮಾಣದ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಕನ್ನಡಪರ ಹೋರಾಟಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿ ತಲುಪಿದೆ. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ.